ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮ್ ಬಂದ್ಬಿಟ್ಟು 10ನೇ ತಾರೀಕಿದೆ. ಒಂದು ಲಾಜಿಕಲ್ ಥಿಂಗ್ ಹೇಳ್ಕೊಡ್ತೀನಿ, ಬೇಗನೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋ ರೀಸನ್ ಅಂದ್ರೆ ನೀವು ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ನನ್ನ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಒಂದು ರೂಟ್ ವರ್ಡ್ ಸಿಗುತ್ತೆ. ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ಸೋಷಿಯಲ್ ಮೀಡಿಯಾ ಬಿಟ್ಬಿಟ್ಟು ಓದಕ್ಕೆ ಶುರು ಮಾಡ್ತೀರಾ. ಈ ತರ ತಲೆಯಲ್ಲಿ ಇಟ್ಕೊಂಡು ಓದಿ, ಈ ವಿಡಿಯೋನೇ ಲಾಸ್ಟ್ ಆಗಿರ್ಬೇಕು, ಈ ವಿಡಿಯೋ ನೋಡ್ಬಿಟ್ಟು ನಾನು ಓದಕ್ ಹೋಗ್ತೀನಿ ಅಂತ ಅನ್ಕೊಂಡು ಓದಕ್ ಹೋಗಿ. ಏನ್ ಮಾಡೋದು ಅಂತ ಅಂದ್ರೆ, ವಿದ್ಯಾರ್ಥಿಗಳೇ, ನಿಮಗೆ ಕರ್ನಾಟಕ ಬೋರ್ಡ್ ಇಂದ 3 ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಸಜೆಸ್ಟ್ ಮಾಡಿದ್ದಾರೆ. ಆ 3 ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ತಗೊಳ್ಳಿ. ನಿಮ್ಮ ಹತ್ರ ಇಲ್ಲ ಅಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿ. ವಿದ್ಯಾರ್ಥಿಗಳಿಗಂತ ಗೂಗಲ್ ತುಂಬಾನೇ ಮುಂದೆ ಹೋಗ್ಬಿಟ್ಟು AI ಅನ್ನ ಯೂಸ್ ಮಾಡ್ಬಿಟ್ಟು ಪ್ರಿಪೇರ್ ಮಾಡಿದ್ದಾರೆ. ಗೂಗಲ್ ನಲ್ಲಿ ಹೋಗ್ಬಿಟ್ಟು ಕರ್ನಾಟಕ ಬೋರ್ಡ್ ಸೆಕೆಂಡ್ PUC ಕ್ವಶನ್ ಪೇಪರ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ 3 ಮಾಡೆಲ್ ಕ್ವಶನ್ ಪೇಪರ್ ಗಳು ಸಿಗುತ್ತಾ. ಗೂಗಲ್ ನಲ್ಲಿ ಕ್ವಶನ್ ಪೇಪರ್ ತಗೊಂಡು ಯಾವ ಟ್ರಿಕ್ ಯೂಸ್ ಮಾಡಿದ್ರೆ ನೀವು ಎಕ್ಸಾಮ್ ನಲ್ಲಿ 80 ಸ್ಕೋರ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರೋ ಪ್ರಕಾರ ನಿಮಗೆ 6 ಮಾರ್ಕ್ಸ್ ನ 5 ಕ್ವಶನ್ಸ್ ಕೊಟ್ಟಿರ್ತಾರೆ, 12 ಮಾರ್ಕ್ಸ್ ನ 6 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಪ್ರಾಬ್ಲಮ್ ಗಳನ್ನ ನೀವು ಮೊದಲಿಗೆ ಸಾಲ್ವ್ ಮಾಡಕ್ಕೆ ಹೋಗ್ಬೇಡಿ. ಆ ಪ್ರಾಬ್ಲಮ್ ಬಗ್ಗೆ ನಿಮಗೆ ಗೊತ್ತಿತ್ತಂದ್ರೆ ಸಾಲ್ವ್ ಮಾಡಿ. ಬೈ ಚಾನ್ಸ್ ಗೊತ್ತಿಲ್ಲ ಅಂದ್ರೆ ಮತ್ತೆ ಯೂಟ್ಯೂಬ್ಗೆ ಬನ್ನಿ. ಯೂಟ್ಯೂಬ್ ಅಲ್ಲಿ ಸಾವಿರಾರು ವಿಡಿಯೋಗಳು ನಿಮಗಾಗಿ ಕಾಯ್ತಾ ಇವೆ. ಅದರಲ್ಲಿ ಆ ಪ್ರಾಬ್ಲಮ್ ರಿಲೇಟೆಡ್ ವಿಡಿಯೋನ ಸರ್ಚ್ ಮಾಡಿ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅಂತ ನೋಡಿ ನೀವೇ ಓನ್ ಆಗಿ ಪ್ರಾಕ್ಟೀಸ್ ಮಾಡಿ ನೀವು ಪರ್ಫೆಕ್ಟ್ ಆಗ್ತೀರಾ. ಹೆಚ್ಚಾಗಿ ಪ್ರಾಬ್ಲಮ್ ಅನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾವ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದಾರೆ, ಯಾವ ಅಸೆಟ್ ಅನ್ನ ಯಾವ ಕಡೆ ಹಾಕ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಯೋಚನೆ ಮಾಡಿ. ಈ ರೀತಿ ಮಾಡಿದ್ರೆ 100% ಶೋರ್ ಯು ಕ್ಯಾನ್ ಸ್ಕೋರ್ ಮೋರ್. ವಿದ್ಯಾರ್ಥಿಗಳೇ, ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂದ್ರೆ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೆಚ್ಚಾಗಿ ಈ ವಿಡಿಯೋಗೆ ವ್ಯೂಸ್ ಬರಲಿ. ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಹಾಕಿ. ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.